ನಮಸ್ಕಾರ ಎಲ್ಲರೂ. ನನ್ನ ಹೆಸರು ಅಂಕಿತ್ ಅಂತ. ನಾನು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ 24, 25, 26 ಮಡಿಕೇರಿ, ಕೂರ್ಗ್, ದುಬಾರೆಗೆ ತಲುಪಿದ್ದೀನಿ ವೆಕೇಷನ್ ಮಾಡೋಕ್ಕೆ. ಇಲ್ಲಿ 25th ಸಂಡೇ ಬೆಳಗ್ಗೆ 4:15 5 ಗಂಟೆ ಮಧ್ಯದಲ್ಲಿ ನಾವು ಮಂಡಲಪಟ್ಟಿ ಪೀಕ್ ಹೋಗೋಕ್ಕೆ ಜೀಪ್ ಸಫಾರಿ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜೀಪ್ ಸಫಾರಿ 2500 ಅಂತ ಅಮೌಂಟು ಬರೆದಿದ್ರು. ಆದರೆ ನಮಗೆ ಸಿಕ್ಕಿರೋ ಜೀಪು ಅವ್ರ ಹೆಸರು ಸವಿನ್ ಅಂತ, ಅವ್ರ ಹೆಸರು ಸವಿನ್ ಅಂತ. ಅವರು ನಮಗೆ 4000 ಚಾರ್ಜ್ ಮಾಡಿದ್ರು ಕೆಳಗಡೆ. ಅವ್ರು ಹೇಳಿದರು ಅದಕ್ಕಿಂತ ಕಡಿಮೆ ಆಗಲ್ಲ, ಯಾವ ಗಾಡಿನೂ ಹೋಗಲ್ಲ ನಿಮ್ಮ ಜೊತೆ. ಆ್ಯಂಡ್ ನಾವು ಸನ್ರೈಸ್ ನೋಡಬೇಕಂತ ಆ ಟೈಮು ಅವ್ರ ಗಾಡಿ ಅಕ್ಸೆಪ್ಟ್ ಮಾಡಿದ್ರಿ. ಮೇಲೆ ಹೋಗಾದ್ಮೇಲೆ ಅವರು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೇಟ್ ಹತ್ರ ಇನ್ನೂ 500 ರೂಪೀಸ್ ಚಾರ್ಜ್ ಕಟ್ಟಬೇಕಂತೆ ಫಾರ್ ಫೀಸು. ಅದು ನಮ್ಮಿಂದ ತೊಗೊಂಡ್ರು. ಆದರೆ ನಾವು ಅವ್ರಿಗೆ ಕ್ಲಿಯರಾಗಿ ನೋಡಿದರೆ ಅವರು 500 ರೂಪೀಸ್ ಕೊಟ್ಟಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಬರೀ 50 ರೂಪಾಯಿನೇ ಕೊಟ್ಟರು. ಆಮೇಲೆ ನಮಗೆ ಹೇಳಿದ್ರು ದಟ್ ಇಲ್ಲ, ಇದು ಮಿನಿಮಮ್ ಅಮೌಂಟು, ಏನು ಮಾಡೋಕ್ಕಾಗಲ್ಲ, ಇದು ನಾರ್ಮಲ್ಲು, ನೀವು ಕೊಡಲೇಬೇಕಾಗುತ್ತೆ. ಅಷ್ಟು ಮೇಲೆ ನಮ್ಮ ಹತ್ರ ಇನ್ನೇನು ಆಪ್ಷನ್ ಇರಲಿಲ್ಲ. ನಾವು ಅವರಿಗೆ 500 ರೂಪಾಯಿನೂ ಕೊಟ್ಟರು. ಅವರು ಆಮೇಲೆ ನಮಗೆ 40 ಮಿನಿಟ್ಸ್ ಟೈಮ್ ಕೊಟ್ಟರು ಸನ್ರೈಸ್ ನೋಡ್ಕೊಂಡು ಕೆಳಗಡೆ ಬರೋಕ್ಕೆ. ಅದರಲ್ಲಿ ನಮಗೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ನಾವು 55 ಮಿನಿಟ್ಸಲ್ಲಿ ಕೆಳಗಡೆ ಬಂದ್ವಿ. ಅಷ್ಟಲ್ಲಿ ಅವರು ತಿರ್ಗಾ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನೀವು ಇನ್ನೂ 1000 ರೂಪಾಯಿ ಜಾಸ್ತಿ ಕೊಡಬೇಕು, ನಮಗೆ ಇನ್ನೂ ಜಾಸ್ತಿ ಕೊಡಬೇಕು. ಬಟ್ ಅದು ನಾವು ಕೊಟ್ಟಿಲ್ಲ. ನಾವು ಅವ್ರಿಗೆ ಟೋಟಲ್ 4500 ರೂಪೀಸ್ ಕೊಟ್ಟರು ಕೆಳಗಡೆ ಬಂದ್ಬಿಟ್ಟು. ಆ್ಯಂಡ್ ಅವರು ತುಂಬ ರ್ಯಾಶಾಗಿ ಓಡಿಸಿದ್ರು, ತುಂಬ ರಫಾಗಿ ಮಾತಾಡಿದ್ರು. ನಮ್ಮ ಜೊತೆ ಫ್ಯಾಮಿಲಿನೂ ಇದ್ದರು, ಆದರೂ ಅವರು ಮಾತು ಕೇಳಿಲ್ಲ ಏನಾದರೂ. ನಾವಿಲ್ಲ ಇಲ್ಲಿ ಬಂದಾದ್ಮೇಲೂ ಅವರು ಜೋರಾಗಿ ರೇಸಾಗಿ ಮಾತಾಡ್ತಾಯಿದ್ರು. ನಾವು ಬೋರ್ಡಲ್ಲಿ ತೋರಿಸಿದ್ರು ಅವರು ಕೂಡ, ದಟ್ ಬೋರ್ಡು ಗೌರ್ಮೆಂಟು 2500 ಅಂತ ಬರ್ತಿದ್ದಾರೆ. ಆದರೆ ಅವ್ರ ಮಾತು ಕೇಳಿಲ್ಲ, ಇಲ್ಲ ಇದೇ ನಾರ್ಮಲಿ ಕೊಡಲೇಬೇಕು. ಸೊ ಇಂಥ ಟೂರಿಸ್ಟು, ನಾವು ಕನ್ನಡಿಗವರು, ನಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲೇ ಟೂರಿಸ್ಟ್ ಬಂದರೆ ಈ ಥರ ಸ್ಪಾಯ್ಲ್ ಮಾಡಿದರೆ, ಮೋಸ ಮಾಡಿದರೆ ಅದು ಇಷ್ಟ ಆಗಲ್ಲ. ನೆಕ್ಸ್ಟ್ ಟೈಮು ಬಂದರೆ ನಾನು ಖಂಡಿತ ಜನರಿಗೆ ಮಂಡಲಪಟ್ಟಿ ಪೀಕ್ ಹೋಗೋ ಮುಂಚೆ 2 ಸತಿ ಯೋಚನೆ ಮಾಡಬೇಕಂತ ರೆಕಮೆಂಡ್ ಮಾಡ್ತೀನಿ. ಆದರೆ ನಮ್ಮದು ಇದು ರಿಕ್ವೆಸ್ಟು ಪೊಲೀಸ್ ಅವ್ರ ಹತ್ರ ಮತ್ತು ಲೋಕಲ್ ಅಥಾರಿಟೀಸ್ ಹತ್ರ, ಅದು ಈ ಥರ ಟೂರಿಸ್ಟ್ನ ಸ್ಪಾಯ್ಲ್ ಮಾಡೋಕ್ಕೆ ಬಿಡಬೇಡಿ. ನೀವು ಇದ್ರ ಮೇಲೆ ಏನೋ ಒಂದು ಆ್ಯಕ್ಷನ್ ತೊಗೊಳ್ಳಿ, ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ನೀವು ಗಾಡಿ ನಂಬರು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಗಾಡಿ ನಂಬರ್ ಅವ್ರದ್ದು KA12B7631 ಇದು ಗಾಡಿ ನಂಬರು. ಖಂಡಿತ ದಯವಿಟ್ಟು ಹೆಲ್ಪ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಸಾಯಂಕಾಲ ನಾವು ಬಂಗಾರಪೇಟೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಮಾಡಿದ್ದೀವಿ. ನಮ್ಮ DSP ಇನ್ಸ್ಪೆಕ್ಟರ್ಸ್ ಎಲ್ಲ KGF ಇದೆಲ್ಲ ಸಿಬ್ಬಂದಿ ಮತ್ತು ಆಫೀಸರ್ ಜೊತೆ ಏನು ಪರ್ಪಸ್ ಇದೆ, ಅದಕ್ಕೆ ಈ ಬಂಗಾರಪೇಟೆಯಲ್ಲಿ ಶಾಂತಿಯುತವಾಗಿ ಜನ ಇರಬೇಕು, ಅದಕ್ಕೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾವು ಇದು ಮೊನ್ನೆ ಒಂದು ಘಟನೆ ಆಗಿತ್ತು. ಈ ಘಟನೆ ಆದ ನಂತರ ನಾವು ಇಮಿಡಿಯೇಟ್ಲಿ FIR ಬುಕ್ ಮಾಡಿ ಯಾರು ಆರೋಪಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ನಾವು GC ಕೂಡ ಕಲಿಸಿದ್ದೀವಿ. ಬಂಗಾರಪೇಟೆಯಲ್ಲಿ ಜನ ಪ್ರೀತಿಯಿಂದ ಇರ್ತಾರೆ, ಎಲ್ಲ ಸಮುದಾಯದ ಜನ, ಹಿಂದೂ ಮುಸ್ಲಿಂ ಯಾರು ಇಲ್ಲ. ಈ ಥರ ಯಾವುದೇ ಘಟನೆ ಆಗುತ್ತೆ ಅದು ಸರಿ ಇರಲ್ಲ. ನಾವು ಅದಕ್ಕೆ ಪ್ರಿವೆಂಟಿವ್ ಖಂಡಿತ ತಗೊಳ್ತೀವಿ. ಯಾರು ಈ ಥರ ಇಲ್ಲಿಗ ಚಟುವಟಿಕೆಯಲ್ಲಿ ಇರ್ತಾರೆ ಅವರು ನಾವು ನಿಗಾ ಇಟ್ಕೊಡ್ತೀವಿ. ಯಾರು ಈ ಥರ ಜಗಳ ಮಾಡ್ತಾರೆ ಅವರ ಮೇಲೆ ನಾವು ರೌಡಿ ಶೀಟ್ ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಈ ಥರ ನಾವು ಪೊಲೀಸ್ ಅವ್ರಿಗೆ ರಚನೆಗೋಸ್ಕರ ಇದ್ದೀವಿ, ನಾವು ಆ್ಯಸ್ ಅ ಫ್ರೆಂಡ್ ಅವ್ರಿಗೆ ರಚನೆಗೋಸ್ಕರ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೂಡ ಮುಂದೆ ಕೂಡ ನಾವು ಈ ಥರ ಎಕ್ಸಸೈಸ್ ಮಾಡ್ತೀವಿ, ಸೊ ದಟ್ ಮುಂದೆ ಈ ಥರ ಘಟನೆ ಆಗಬಾರ್ದು. ಮತ್ತು ಜನರಿಗೆ ಬಂಗಾರಪೇಟೆ ಜನರಿಗೆ ಕೂಡ ನಂದು ಮನವಿ, ಈ ಥರ ಯಾರು ಲೀಗಲ್ ಚಟುವಟಿಕೆ ನಡೆಯುತ್ತದೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಸ್ಪೆಷಲಿ ಇಲ್ಲಿ ಸ್ವಲ್ಪ ಗಾಂಜಾ ಕನ್ಸಂಪ್ಷನ್ ಬಗ್ಗೆ ಮತ್ತು ಗ್ಯಾಮ್ಲಿಂಗ್ ಬಗ್ಗೆ ಕೂಡ ಮಾಹಿತಿ ಬರುತ್ತೆ. ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದು ನಿಮ್ಮದು ಕೂಡ ಜವಾಬ್ದಾರಿ ಬರುತ್ತೆ, ಪಬ್ಲಿಕ್ ಕೂಡ ಜವಾಬ್ದಾರಿ ಬರುತ್ತೆ. ನಾವು ನಮ್ಮದು ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಸ್ವಲ್ಪ ಸಹಯೋಗ ಕೊಡಿ.